ಎಸ್ ಗುರುಜಿ, ಇನ್ನು ರುದ್ರಾಕ್ಷಿಯ ವಿಧಗಳ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸಿ. ರುದ್ರಾಕ್ಷ ವಿಚಾರದಲ್ಲಿ ಮನಸ ವಾಚ ಶ್ರದ್ಧಾ ಭಕ್ತಿಯಿಂದ ನಾವು ನಮ್ಮ ಸಂಕಲ್ಪವನ್ನು ಯಾವ ರೂಪದಲ್ಲಿ ಹೇಗೆ ಧರಿಸಬೇಕಾಗುತ್ತದೆ. ಇವಾಗ ಕಲ್ಯಾಣಕ್ಕೂ ರುದ್ರಾಕ್ಷಿಗೂ ಸಂಬಂಧ ಹೇಗೆ, ಸಂತಾನ ಭಾಗ್ಯಕ್ಕೂ ರುದ್ರಾಕ್ಷಿಗೂ ಸಂಬಂಧ ಹೇಗೆ ಅಂತ ಕೇಳ್ಕೊಬೋದು. ಈ ರುದ್ರಾಕ್ಷ ಅನ್ನುವಂಥದ್ದು ಹೇಗೆ ನಮ್ಮನ್ನು ಪ್ರತಿಯೊಂದು ವಿಷಯದಲ್ಲೂ ಕೂಡ ನಮ್ಮನ್ನು ಕಾಪಾಡುತ್ತೆ ಅಂತಂದರೆ, ಒಂದು ಎಕ್ಸಾಂಪಲ್ ಆಗಿ ಕೊಡ್ತೀನಿ. ನಾವು ಸಾಕಿರುವಂತಹ ಒಂದು ನಾಯಿ, ನಮ್ಮ ಮನೆಯಲ್ಲಿ ಸಾಕಿರುವಂತಹ ಒಂದು ನಾಯಿ ಹೇಗೆ ನಾವು ಸ್ಥಾನ ಪಲ್ಲಟವಾದಾಗ ಬೇರೆ ಕಡೆ ಹೋದಾಗ ನಾಯಿನ ಕರ್ಕೊಂಡೋಗಿ ನಾವಿಲ್ಲದೇನೆ ನಮ್ಮನ್ನು ಗುರುತಿಸಿದೇನೆ ಹೊರಗಡೆ ಎಲ್ಲೋ ಒಂದು ಜಾಗದಲ್ಲಿ ಇದ್ದಾಗ ಹೇಗಾಗುತ್ತೆ ಅಂತಂದರೆ, ನಾವು ಯಾವುದೋ ಒಂದು ಜಾಗದಲ್ಲಿ ಕೂತು ಎದ್ದೋಗಿರ್ತೀವಿ. ಆ ನಾಯಿ ಯಜಮಾನನನ್ನು ಆ ಜಾಗನ ಹುಡ್ಕೊಂಡು ಬಂದು ಅದನ್ನು ಸ್ಮೆಲ್ಲಿಂದ ಮುಖಾಂತರದಿಂದ ನೋಡಿ ನಮ್ಮ ಯಜಮಾನ ಇಲ್ಲಿದ್ದಾನೆ ಅಂತ ಅಂದ್ಬಿಟ್ಟು ಆ ಜಾಗದಲ್ಲಿ ಕೂತ್ಕೊಳ್ಳುತ್ತೆ. ಹಾಗೆಯೇ ನಮ್ಮ ರುದ್ರಾಕ್ಷವನ್ನು ಯಾವ ರುದ್ರಾಕ್ಷ ಯಾವ ರೂಪದಲ್ಲಿ ಧರಿಸಬೇಕು ಅನ್ನುವಂಥದ್ದು ಗುರುವಿನ ಆಜ್ಞೆಯಿಂದ ಧರಿಸಿದಾಗ ಸಾಕ್ಷಾತ್ ಶಿವನು ಯಾರು ರುದ್ರಾಕ್ಷವನ್ನು ಧರಿಸಿರ್ತಾರೋ ಅವ್ರ ಜೊತೆ ಕನೆಕ್ಟ್ ಇರ್ತಾನಂತೆ. ಹೀಗಿದ್ದಾಗ ಸಾಕ್ಷಾತ್ ಭಗವಂತ ನಮ್ಮ ಜೊತೆಯಲ್ಲಿದ್ದಾಗ ನಮಗೆ ಬರುವಂತಹ ಅವಘಡಗಳು, ನಮಗೆ ಬರುವಂತಹ ಸಮಸ್ಯೆಗಳನ್ನು ಭಗವಂತ ನಮ್ಮ ಜೊತೆಲೇ ಇದ್ದಾಗ ಯಾಕೆ ಪರಿಹಾರ ಕೊಡಲ್ಲ? ಹಾಗೆ ಪ್ರತಿಯೊಂದು ರುದ್ರಾಕ್ಷದಲ್ಲೂ ಕೂಡ ವಿಶೇಷವಾದಂತಹ ಒಂದು ಪವರ್ಫುಲ್ ಎನರ್ಜಿ ಅನ್ನುವಂಥದ್ದು ಇದೆ. ಹಾಗಾಗಿ ನಮ್ಮ ತನ್ನು ಮನ ಧನ ಅನ್ನುವಂಥದ್ದು ಏನು ಬೇಕೋ, ಇಷ್ಟ ಕಷ್ಟಗಳು ಪ್ರತಿಯೊಂದನ್ನು ಕೂಡ ಹೊನ್ನು ಹೆಣ್ಣು ಮಣ್ಣು ಅನ್ನುವಂಥದ್ದು ನಮಗೆ ಹೇಗೆ ಒಲಿದು ಬರಬೇಕು ಅನ್ನುವಂಥದ್ದು ಇದೆಯೋ, ಹಾಗೆ ಈ ರುದ್ರಾಕ್ಷನ ಅನ್ನುವಂಥದ್ದು ನಾವು ಧರಿಸಿದಾಗ ನಮ್ಮ ಸಂಕಲ್ಪಕ್ಕೆ ಖಂಡಿತವಾಗ್ಲೂ ಕೂಡ ಈಡೇ ಇರುತ್ತದೆ. ಇಷ್ಟು ದಿನಗಳ ಮಟ್ಟಿಗೆ ಅನ್ನುವಂಥದ್ದು ಇರುತ್ತದೆ. ಅಷ್ಟು ದಿನಗಳ ಮಟ್ಟಿಗೆ ಅದನ್ನು ಪರಿಪಾಲನೆ ಮಾಡಿ ಯಾವ ರುದ್ರಾಕ್ಷವನ್ನು ಎಷ್ಟು ದಿನಗಳ ಮಟ್ಟಿಗೆ ಬೀಜ ಮಂತ್ರಗಳಿಂದ ಪಠಿಸಿ ಅದನ್ನು ಸಿದ್ಧಿಪಡಿಸಿಕೊಂಡು ನಾವು ಧರಿಸಿದಾಗ ನಮಗೆ ಖಂಡಿತವಾಗ್ಲೂ ಕೂಡ ಆ ದಿನದಿಂದನೇ ಆ ಕ್ಷಣದಿಂದನೇ ಅನ್ಲಿಮಿಟೆಡ್ ಆಗಿ, ಅಂತಂದರೆ ಇದಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನುವಂಥದ್ದೇ ಇಲ್ಲ. ಯಾರು ಇದನ್ನು ಧರಿಸ್ತಾರೋ ಅವ್ರಿಗೆ ಎಕ್ಸ್ಪೈರಿ ಡೇಟ್ ಅನ್ನುವಂಥದ್ದು ಏನಿದೆಯೋ, ಆಯುಷ್ಯ ಅನ್ನುವಂಥದ್ದು ಏನಿದೆಯೋ, ಆಯುಷ್ಯ ಅನ್ನುವಂಥದ್ದು ಕೂಡ ವೃದ್ಧಿ ಆಗುತ್ತದೆ ಮತ್ತು ಜ್ಞಾನ ಅನ್ನುವಂಥದ್ದು ವೃದ್ಧಿ ಆಗುತ್ತದೆ. ನಮ್ಮ ದೈಹಿಕವಾಗಿ ನಮಗೆ ಕಣ್ಣಿಗೆ ಕಾಣುವಂಥದ್ದು ನಾವು ಏನನ್ನೂ ಸಂಪಾದನೆ ಮಾಡಿಕೊಂಡ್ರೂ ಕೂಡ ಅದೆಲ್ಲವನ್ನು ಕೂಡ ನಮ್ಮ ಸಹೋದರರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಯಾರು ಬೇಕಾದರೂ ಕಣ್ಣು ಕಾಣೋರು ಕಿತ್ಕೊಂಡು ಹೊಂಟೋಗ್ಬಿಡ್ಬೋದು. ಬಟ್ ನಮ್ಮಲ್ಲಿರುವಂತಹ ಆಧ್ಯಾತ್ಮಿಕವಾಗಿ ರುದ್ರಾಕ್ಷದಿಂದ ಬಂದಂತಹ ಸಾಕ್ಷಾತ್ ಶಿವನಿಂದ ಬಂದಂತಹ ನಮಗೆ ಒಂದು ಎನರ್ಜಿ, ನಮಗೊಂದು ಜ್ಞಾನ, ನಮ್ಮ ಜ್ಞಾನವನ್ನು ಯಾರ ಕೈಲೂ ಕೂಡ ಕಿತ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅಷ್ಟು ಪ್ರಾಮುಖ್ಯತೆ ಆಗಿ ಪ್ರಬಲವಾಗಿ ನಮಗೆ ಈ ರುದ್ರಾಕ್ಷಗಳು ನಮಗೆ ಸಪೋರ್ಟನ್ನು ಮಾಡ್ತವೆ ನಮ್ಮ ಜೀವನ ಅಂಶಕ್ಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.